ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 94ನೇ ಜನ್ಮದಿನದ ಸಂಭ್ರಮ. ಹಾಸನದಲ್ಲಿ 30 ಅಡಿ ಕಟೌಟ್ಗೆ ಬೃಹತ್ ಕ್ರೇನ್ ಮೂಲಕ ಕ್ಷೀರಾಭಿಷೇಕ. ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಆಚರಣೆ. ಪಶು ವೈದ್ಯಕೀಯ ಕಾಲೇಜಿನಲ್ಲಿ ದಲಿತ ವಿದ್ಯಾರ್ಥಿಗೆ ರ್ಯಾಗಿಂಗ್. ಡೀನ್ ವಿರುದ್ಧ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಗಂಭೀರ ಆರೋಪ. ಎಸ್ಸಿ/ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಬಂಧನಕ್ಕೆ ಒತ್ತಾಯ. ಸೂರ್ಯೋದಯ ಬ್ಯಾಂಕ್ ವ್ಯವಸ್ಥಾಪಕರಿಂದ ಕೋಟ್ಯಾಂತರ ರೂಪಾಯಿ ವಂಚನೆ. ಪೊಲೀಸ್ ಸಿಬ್ಬಂದಿ ಶಾಮೀಲು ಆರೋಪ. ಮೇ 20ಕ್ಕೆ ಬೃಹತ್ ಪ್ರತಿಭಟನೆಯ ಎಚ್ಚರಿಕೆ. ಮೋದಿ ಕರೆಗೆ ಶಾಸಕ ಎಚ್.ಕೆ. ಸುರೇಶ್ ಸ್ಪಂದನೆ. ಸ್ವಂತ ಬಳಕೆಗೆ ಎಲೆಕ್ಟ್ರಿಕ್ ಕಾರ್ ಚಾಲನೆ. ತೈಲ ಉಳಿತಾಯಕ್ಕೆ ಒತ್ತಾಯ. ಬೇಲೂರಿನಲ್ಲಿ ಭೀಕರ ಅಗ್ನಿ ಅವಘಡ. ಬಟ್ಟೆ ಅಂಗಡಿ ಸಂಪೂರ್ಣ ಭಸ್ಮ. ಹಿನ್ನೆಲೆ ನೊಂದ ಮಾಲೀಕರಿಗೆ ಶಾಸಕ ಎಚ್.ಕೆ. ಸುರೇಶ್ ಸಹಾಯಧನ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಹಾಲಿ ರಾಜ್ಯಸಭಾ ಸದಸ್ಯರಾದ ಹಾಸನ ಜಿಲ್ಲೆಯ ಹೆಮ್ಮೆ ಎಚ್.ಡಿ. ದೇವೇಗೌಡ ಅವರ 94ನೇ ಹುಟ್ಟುಹಬ್ಬವನ್ನ ಹಾಸನ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ವಿನೂತನ ರೀತಿಯಲ್ಲಿ ಆಚರಿಸಲಾಯಿತು. ಮಣ್ಣಿನ ಮಗ, ಜನಾನುರಾಗಿ, ದೇಶ ಕಂಡ ಅಪ್ರತಿಮ ರಾಜಕಾರಣಿ ಶತಾಯುಷಿಯಾಗಿ ಬಾಳಲಿ ಅಂತ ಹಾಸನದ ನೀರ್ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ದೇವೇಗೌಡರ ಹೆಸರಲ್ಲಿ ಅರ್ಚನೆ ಹಾಗೂ ವಿಶೇಷ ಪೂಜೆಯನ್ನ ಮಾಡಿಸಲಾಯಿತು. ಈ ವೇಳೆ 101 ಇಡಿಗಾಯನ್ನ ಒಡೆದು ದೇವೇಗೌಡರ ಪರ ಜಯಘೋಷವನ್ನ ಮೊಳಗಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಆಜಾದ್ ರಸ್ತೆಯಲ್ಲಿರ್ತಕ್ಕಂಥ ದರ್ಗಾಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ನಂತರ ನಗರದ ಎನ್ಆರ್ ವೃತ್ತದಲ್ಲಿ ಇದೇ ಮೊದಲ ಬಾರಿಗೆ ದೇವೇಗೌಡ ಅವರ 30 ಅಡಿ ಎತ್ತರದ ಕಟೌಟ್ಗೆ ಸ್ವರೂಪ್ ಪ್ರಕಾಶ್ ಹಾಗೂ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಲಿಂಗೇಶ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳೊಂದಿಗೆ ಬೃಹತ್ ಕ್ರೇನ್ ಸಹಾಯದಿಂದ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕವನ್ನು ನೆರವೇರಿಸಲಾಯಿತು. ಈ ವೇಳೆ ದೇವೇಗೌಡರಿಗೆ ಜಯವಾಗಲಿ, ರೈತರ ನಾಯಕ ದೇವೇಗೌಡ ಎಂಬ ಜಯಘೋಷ ಮೊಳಗಿಸಿ ಸಂಭ್ರಮಿಸಿದರು. ಇನ್ನು ಪುಷ್ಪಾರ್ಚನೆ, ಸಿಹಿ ವಿತರಣೆ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದರು. ದೇಶ ಕಂಡಂಥ ಅಪ್ರತಿಮ ನಾಯಕರು, ಮಾಜಿ ಪ್ರಧಾನಿಗಳಂಥ ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿಯವರಿಗೆ 94ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ಪ್ರತಿ ವರ್ಷದಂತೆ ಎಲ್ಲ ನಾವು ಕಾರ್ಯಕರ್ತರು, ಮುಖಂಡರೆಲ್ಲ ಸೇರಿ ಅವರ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಅನುಭವ, ಅವರ ಒಂದು ಸಲಹೆ ಸೂಚನೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮಗೆಲ್ಲರೂ ಕೂಡ ಬೇಕಾಗಿದೆ. ಹಾಗಾಗಿ ಅವ್ರಿಗೆ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ನಾವು ಕೂಡ ಎಲ್ಲ ಪ್ರಾರ್ಥಿಸಿ ಮತ್ತೊಮ್ಮೆ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನನಗೆ ಶುಭವನ್ನು ಕೋರ್ತಾ, ಎಲ್ಲರೂ ಕೂಡ ಎನ್.ಆರ್. ಸರ್ಕಲ್ಲಿ, ಎನ್.ಆರ್. ವೃತ್ತದಲ್ಲಿ ಅವರೊಂದು ಭಾವಚಿತ್ರಕ್ಕೆ ಕೂಡ ಹಾಲನ್ನು ಅಭಿಷೇಕ ಮಾಡ್ತಾ, ಕ್ಷೀರಾಭಿಷೇಕ ಮಾಡೋವಂಥ ಮುಖಾಂತರ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರ್ತೀವಿ. ರಾಷ್ಟ್ರ ಮತ್ತು ನಮ್ಮ ರಾಜ್ಯ ಕಂಡ ಅಪರೂಪದ ನಾಯಕರಾದಂಥ ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತಸದ ವಿಚಾರ ಆಗಿದೆ. ಮಾನ್ಯ ದೇವೇಗೌಡರವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಇಡೀ ರಾಷ್ಟ್ರವನ್ನು ಗಮನ ಸೆಳೆದಿದೆ, ಸಾಮಾನ್ಯ ಜನರ ಗಮನವನ್ನು ಸೆಳೆದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಈ ಇಳಿವಯಸ್ಸಿನಲ್ಲೂ ಕೂಡ ಅವರು ತೋರ್ತಿರ್ತಕ್ಕಂಥ ಛಲ, ಅವರು ಸಾಮಾನ್ಯ ವಿಷಯಗಳ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಹೋರಾಟ ನಮ್ಮ ಪಕ್ಷಕ್ಕೆ, ನಮಗೆಲ್ಲ ಇವತ್ತು ಪ್ರೇರಣೆಯಾಗಿದೆ, ಪ್ರೇರಕರಾಗಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ. ನಾವು ಇಡೀ ಕಾರ್ಯಕರ್ತರು ಇಷ್ಟೇ ನಾವು ಹೇಳಿಕ್ಕೆ ಬಯಸ್ತೇವೆ, ಅವ್ರಿಗೆ ಇನ್ನೂ ಕೂಡ ಆಯಸ್ಸು ಹೆಚ್ಚಾಗಬೇಕು. ಅವರ ಛಲ, ಪ್ರೇರಣೆ ನಮಗೆಲ್ಲ. ಹಾಸನ ನಗರದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ರ್ಯಾಗಿಂಗ್ ನಡೆಸಿ ದಲಿತ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕಂಟಕ ತಂದಿದ್ರು ಕೂಡ ಕಾಲೇಜಿನ ಡೀನ್ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂಟರ್ನಲ್ ಅಂಕ ನೀಡದೆ ವಿದ್ಯಾರ್ಥಿಯನ್ನ ಫೇಲ್ ಮಾಡಲಾಗಿತ್ತು. ಉತ್ತರ ಪತ್ರಿಕೆ ಪ್ರತಿ ಕೇಳಿದ್ರು ಕೂಡ ಕೊಡದೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಆರೋಪಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸತ್ತುಮಂಗಲ ಬಡಾವಣೆಯ ಮೋಹನ್ ಕುಮಾರ್ ಎಂಬುವರ ಪುತ್ರ ವರ್ಧನ್ 2023ರಲ್ಲಿ NRIS ಕೋಟದಡಿ 12 ಲಕ್ಷ ಪಾವತಿಸಿ ಪ್ರಥಮ BVS/AH ಕೋರ್ಸ್ಗೆ ಪ್ರವೇಶವನ್ನ ಪಡೆದಿದ್ರು. ಆದರೆ ಪ್ರಥಮ ವರ್ಷದಲ್ಲೇ ವರ್ಧನ್ ಫೇಲ್ ಆಗಿದ್ರು.
ನಂತರ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಕೆ ಉತ್ತರ ಪತ್ರಿಕೆಯನ್ನು ಕೇಳಿದ್ರೆ ಕಾಲೇಜಿನ ಆಡಳಿತ ಮಂಡಳಿ ಅದನ್ನ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಅಂಡ್ ಬಟ್ ಸೀಟ್ ಉಳಿಸ್ಕೊಬೇಕು ಅನಿವಾರ್ಯತೆ, ಹಂಗಾಗಿ ಮತ್ತೆ 12 ಲಕ್ಷ ಪಾವತಿ ಮಾಡಿ ದಾಖಲೆ ಆಗಿದ್ದಾರೆ. ಈ ನಡುವೆ ಹಾಸ್ಟೆಲ್ ನಲ್ಲಿ ಕೆಲ ಹಿರಿಯ ವಿದ್ಯಾರ್ಥಿಗಳು ವರ್ಧನ್ಗೆ ರ್ಯಾಗಿಂಗ್ ಮಾಡ್ತಾ ಇದ್ರಂತೆ. ಈ ಮೂಲಕ ಮಾನಸಿಕ ಕಿರುಕುಳವನ್ನ ನೀಡಿದ್ದಾರೆ, ಇನ್ನಿಲ್ಲದ ಒತ್ತಡಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ ಅಂತಕ್ಕಂಥ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ರ್ಯಾಗಿಂಗ್ ಬಗ್ಗೆ ಕಾಲೇಜಿನವರು 6 ಜನರ ತಂಡದ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ರ್ಯಾಗಿಂಗ್ ನಡೆದಿದ್ಯಾ ಅಂಡ್ ಅದರ ಸತ್ಯಾಸತ್ಯತೆ ಬಗ್ಗೆ ಒಂದು ವರದಿಯನ್ನ ಸಲ್ಲಿಸಿದ್ಯಂತೆ. ಆ ವರದಿಯಲ್ಲಿ ರ್ಯಾಗಿಂಗ್ ಮಾಡೋದು ನಿಜ ಅಂತ ಹೇಳಿದ್ಯಂತೆ. ಆದ್ರೆ ತಪ್ಪಿತಸ್ಥರ ವಿರುದ್ಧ ಡೀನ್ ಅವರು ಸಣ್ಣ ಒಂದು ಕ್ರಮ ಜರುಗಿಸಿ ಸುಮ್ಮನಾಗ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಆರೋಪ. ಇನ್ನಾದ್ರೂ ಸರ್ಕಾರ ಮತ್ತೆ ಸಂಬಂಧಪಟ್ಟ ಸಚಿವರು ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಬೇಕು. SC/ST ವರ್ಗಗಳ ದೌರ್ಜನ್ಯ ವಿರೋಧಿ ಕಾಯ್ದೆಯಡಿ ತಪ್ಪಿತಸ್ಥರನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು. ಇದೇ ಕಾಲೇಜಿನಲ್ಲಿ ಓದಲು ಅವಕಾಶ ನೀಡಬೇಕು, ಇಲ್ದಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂಡ್ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಕಾಲೇಜಿನ ಹಿಂದಿ ಡೀನ್ ಶಿವಕುಮಾರ್ ಅಂತಕ್ಕಂಥವ್ರಂತೆ ಮತ್ತು ಪ್ರಸ್ತುತ ಡೀನ್ ನಟರಾಜ್ ಅವರು ಮೇಲೂ ಕೂಡ ಈಗ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅಂಡ್ ಕ್ರಮ ಜರುಗಿಸುವುದ್ರ ಜೊತೆಗೆ ರ್ಯಾಗಿಂಗ್ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ DSS ಪರಿವರ್ತನಾವಾದ ಸಮಿತಿ ಜಿಲ್ಲಾಧ್ಯಕ್ಷ ಮಂಜು ತೇಜೂರು, ಜಿಲ್ಲಾ ಉಪಾಧ್ಯಕ್ಷ ಉಮೇಶ್, ಮುಖಂಡರಾದಂತಹ ಗಣೇಶ್ ವೇಲಾಪುರಿ, ತೋಟೇಶ್ ನಿಟ್ಟೂರು, ರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಗಲೇಬೇಕು ಅಂತ ಹೇಳಿ ಆತ ನಮ್ಮ ಹಾಸನದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸೀಟನ್ನು ತಗೋಬೇಕು ಅಂತ ಪ್ರಯತ್ನ ಮಾಡಿ ಸುಮಾರು NRI ಕೋಟಾದಡಿ 12 ಲಕ್ಷ ರೂಪಾಯಿನ ಸರ್ಕಾರಕ್ಕೆ ಶುಲ್ಕವನ್ನು ಪಾವತಿ ಮಾಡಿ ವರ್ಧನ್ ಮೋಹನ್ ಕುಮಾರ್ ಅನ್ನರ ಮಗ ವರ್ಧನ್ ಅವರು ಅಲ್ಲಿಯ ಸ್ಥಳಾವಕಾಶವನ್ನು ಪಡೆದು ಪ್ರವೇಶವನ್ನು ಪಡೆದು ಎಜುಕೇಷನ್ನ ಮುಂದುವರಿಸ್ತಾವ್ರೆ. ಆತನ ವಿದ್ಯಾರ್ಥಿಯ ಊರು ಅಂತ ಹೇಳಿದರೆ ಹಾಸನ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಂಥ ಸತ್ಯವಂಗ್ಲ ಗ್ರಾಮದ ಪರಿಶಿಷ್ಟ ಸಮುದಾಯದ ಮೋಹನ್ ಕುಮಾರ್ ಅವರ ಮಗ ವರ್ಧನ್ ಎಂ ಅಂತ. ಈ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಸೇರ್ತಾರೆ. ಹಾಸ್ಟೆಲ್ನಲ್ಲಿ ಸೇರ್ಕೊಂಡಾಗ ಅಲ್ಲಿಯ ಸೀನಿಯರ್ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್, 3rd ಇಯರು, 4th ಇಯರಲ್ಲಿ ಓದಿರೋಂಥ ಹಾಸನ ನಗರದ ವಿಜಯನಗರದ ಸೂರ್ಯೋದಯ ಬ್ಯಾಂಕ್ ಮ್ಯಾನೇಜರ್ ಪೂಜಾ HS ಅಂತಕ್ಕಂಥವ್ರು 60 ಕುಟುಂಬಗಳಿಗೆ 5-6 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಬಗ್ಗೆ ಪೊಲೀಸರು ನೊಂದವರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ, ಬದಲಾಗಿ ಯಾರು ಅನ್ಯಾಯ ಮಾಡಿದ್ದಾರೆ ಅವರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸಂತ್ರಸ್ತರು ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಸಂತ್ರಸ್ತರು ಅವರ ಪರವಾಗಿ ಮಾತನಾಡಿದ್ದಾರೆ. ವಿಶ್ವಶಂಕರನಹಳ್ಳಿ ಅಂತಕ್ಕಂಥವ್ರು ದೂರು ನೀಡಿ 2 ತಿಂಗಳು ಕಳೆದಿದ್ರು ಕೂಡ ಇನ್ನೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಮೋಸ ಮಾಡಿರುವವರನ್ನ ಬಂಧಿಸುವಲ್ಲಿ ಮೀನಮೇಷವನ್ನ ಎಣಿಸಲಾಗ್ತಾ ಇದೆ. ವಂಚನೆಗೆ ಸಹಕಾರ ನೀಡಿರ್ತಕ್ಕಂಥ ನಗರ ಠಾಣೆ ಪೊಲೀಸ್ ಸಿಬ್ಬಂದಿ ಪ್ರವೀಣ್ ಎಂಬುವವರು ಅದರಲ್ಲೇನೋ ಇನ್ವಾಲ್ವ್ ಆಗಿದ್ದಾರಂತೆ. ಆ ಕಾರಣಕ್ಕೆ ಪೊಲೀಸರು ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಇನ್ನು ವಂಚಕರ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಅನುಮತಿ ಕೊಡಿ ಅಂತ ಕೇಳಿದ್ರೆ ನಗರ ಠಾಣೆ ಇನ್ಸ್ಪೆಕ್ಟರ್ ಅನುಮತಿ ಕೊಡ್ತಾ ಇಲ್ವಂತೆ. ನೀನು ಪೊಲೀಸರ ವಿರುದ್ಧ ಮಾತನಾಡ್ತಾ ಇದೀಯಾ, ದೂರಿನಲ್ಲಿ ಪ್ರವೀಣ್ ಅವರ ಹೆಸರನ್ನ ಕೈ ಬಿಟ್ರೆ ಮಾತ್ರ ಅನುಮತಿ ಕೊಡ್ತೀವಿ, ಇಲ್ಲ ಅಂತ ಅಂದ್ರೆ ಅನುಮತಿ ಕೊಡೋದಿಲ್ಲ ಅಂತ ಗದರಿಸ್ತಾ ಇದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಮೇ 22 ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ DC ಕಚೇರಿವರೆಗೂ ಕೂಡ KRS ಪಕ್ಷದ ಸಹಯೋಗದೊಂದಿಗೆ ನೊಂದಿರುವ 60 ಕುಟುಂಬಗಳೊಂದಿಗೆ ಸುಮಾರು 1,000 ಜನ ಸೇರಿ ಶಾಂತಿಯುತ ಮುಷ್ಕರ ಮಾಡ್ತೀವಿ, ಇದಕ್ಕೆ SP ಅವರು ಅನುಮತಿ ಕೊಡಬೇಕು ಅಂತ ಇದೇ ವೇಳೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಂತ್ರಸ್ತೆ ಗೀತಾ ಎಂಬುವರು ಕೂಡ ಮಾತನಾಡಿದ್ದಾರೆ. DC, SP ಎಲ್ಲರೂ ಕೂಡ ಮಹಿಳೆಯರೇ ಆಗಿದ್ರಿಂದ ನಮಗೆ ನ್ಯಾಯ ಕೊಡಿಸಬೇಕು ಅಂತ ವಿನಂತಿಸಿದ್ದಾರೆ. ನಮಗೆ ನ್ಯಾಯ ಕೊಡಿಸದೇ ಇದ್ರೆ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿ ವಿಧಾನಸೌಧದ ಮುಂದೆ ಧರಣಿ ಕೊಡಬೇಕಾಗುತ್ತೆ. ಇಲ್ಲಿ ಪರ್ಮಿಷನ್ ಕೊಡಿದ್ರೆ ಬೆಂಗಳೂರಿಗೆ ಹೋಗಿ ಧರಣಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಂದ್ರೇಗೌಡ, ನಂದೀಶ್, ಶ್ರೀನಿವಾಸ್, ಧರ್ಮಪ್ರಕಾಶ್, ಹರೀಶ್ ಹಾಜರಿದ್ದರು. ರಿಪೀಟ್ ಮಾಡಿದ ಮೇಲೂ ಯಾವುದೇ ರೀತಿ ಏನು ಗಂಭೀರವಾಗಿ ನಮ್ಮ SP ಮೇಡಮ್ ಆಗಿರ್ಬೋದು, DC ಮೇಡಮ್ ಆಗಿರ್ಬೋದು ಯಾವುದೇ ರೀತಿ ಗಮನಕ್ಕೆ ತಗೊಂಡಿಲ್ಲ ಅಂತ ಕಾಣುತ್ತೆ. ಪಾಪ ನೀವು ಎಲ್ಲ ಪ್ರೀತಿ ಪ್ರಚಾರ ಸರಿಯಾಗಿ ಹೇಳಿದ್ದೀರಾ, ಆದರೂ ಏನೋ ಅವ್ರು ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಸ್ಟ್ರೈಕ್ ಇಟ್ಕೊಬಿಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಮಾಡೋಣ, ನಮ್ಮ KRS ಪಕ್ಷ ಎಲ್ಲರನ್ನೂ ಒಗ್ಗೂಡಿಸಿ ಅಂತ ಹೇಳಿ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ NR ಸರ್ಕಲ್ ನಗರ ಪೊಲೀಸ್ ಠಾಣೆಗೆ ಭಾನು ಮೇಡಮ್ ಅವರಿಗೆ ನಾನು ಹೋಗ್ಬಿಟ್ಟು ನಾವು ಈ ರೀತಿ ಪರ್ಮಿಷನ್ ಬೇಕು ನನಗೆ ಸ್ಟ್ರೈಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ರಿಕ್ವೆಸ್ಟ್ ಲೆಟ್ರನ್ನ ಕೊಟ್ಟೆ ಅವರಿಗೆ, ಪರ್ಮಿಷನ್ ಕೊಡಿ ನನಗೆ ಅಂತ.
ಅದರಲ್ಲಿ ಏನಾಗಿದೆ, ಪೊಲೀಸ್ ಪ್ರವೀಣ್ ಅನ್ನೋದು ಇದೆ, ಈ ಥರ ಎಲ್ಲ ಇದೆ ಅಂತ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಅವ್ರೇನಂದ್ರು ಕಂಡೀಷನ್ ಆಗಿ ಇದರಲ್ಲಿ ಪೊಲೀಸ್ ಅಂತ ಇರಬಾರ್ದು, ಇನ್ನೊಂದು ಪ್ರವೀಣ್ ಅನ್ನೋ ಹೆಸರನ್ನ ತೆಗೆದಾಕ್ಬೇಕು, ಇದನ್ನು ತೆಗೆದ್ರೆ ಮಾತ್ರ ನಿನಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಕಂಡೀಷನ್ನಾಗಿ ಹೇಳಿದರು. ಅದಕ್ಕೆ ನಾನಿದ್ದವನು ಆಯಿತು ಮೇಡಮ್, ನೀವು ಈ ಥರ ಹೇಳಿದ ಮೇಲೆ ಅದನ್ನು ಹಿಂಬರ ಕೊಡಿ, ನನಗೆ ಏನು ನೀನು ಹೇಳ್ತಿದ್ದೀರೋ ಅದೇ ಸ್ಟೇಟ್ಮೆಂಟ್ ಕೊಡಿ, ನನಗೆ ನಾನು ನಿಮ್ಗಿಂತ ಮೇಲ್ಪಟ್ಟವ್ರ ಹತ್ರ ಪರ್ಮಿಷನ್ ತಗೋತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ಅಲ್ಲಿ ನೋಡಿ ಏನಂದರೆ ಪೊಲೀಸ್ ಹೆಸರು ತೆಗಿಬೇಕು ಅಂದರೆ ನಾನು ಪೊಲೀಸ್ ಪರವಾಗಿ ಮಾತ್ರ ಇದ್ದೀನಿ ಅಂತಲೂ ಕೂಡ ಅಂದರು. ಅಲ್ಲೂ ಸಿ ಕ್ಯಾಮ್ರಾ ಇರುತ್ತೆ SI ಚೇಂಬರಲ್ಲಿ, ಬೇಕಾದ್ರೆ ತಗೋಬೋದು. ನಾನು ಪೊಲೀಸ್ ಪರವಾಗಿ ಮಾತ್ರ ನಾನು ಹೋರಾಟ ಮಾಡೋದು ಅನ್ನೋ ಲೆಕ್ಕಾಚಾರ ಕೇಳಿದರು. ಪೊಲೀಸ್ ಹೆಸರು ತೆಗಿಬೇಕಂತೆ ಅವ್ರ ಪರವಾಗಂತೆ. ಅಂದರೆ ಪೊಲೀಸು ಕಳ್ಳತನ, ದರೋಡೆ, ಸುಲಿಗೆ ಏನೇ ಮಾಡಿದ್ರು ಕೂಡ ಭಾನು ಮೇಡಮ್ ಅವರು ಇಂಧನ ಸಂರಕ್ಷಣೆ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ನಿಟ್ಟಿನಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ SK ಸುರೇಶ್ ಅವರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರಂತೆ. ಇಂದಿನಿಂದ ತಮ್ಮ ವೈಯಕ್ತಿಕ ಬಳಕೆಗೆ ಹೊಸ ಎಲೆಕ್ಟ್ರಿಕ್ ಕಾರನ್ನ ಅಧಿಕೃತವಾಗಿ ಖರೀದಿ ಮಾಡ್ಕೊಂಡು ಅದರಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ನಂತರ ಮಾತನಾಡಿರ್ತಕ್ಕಂಥವರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಂಧನ ಉಳಿಸುವ ಕುರಿತು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಅವರ ದೂರದೃಷ್ಟಿಯಿಂದಲೇ ಇಂದು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗ್ತಾ ಇದೆ. ಜಾತಿ ಪಕ್ಷ ಭೇದವಿಲ್ಲದೆ ರಾಜಕಾರಣಿಗಳು ಹಾಗೂ ಜನಸಾಮಾನ್ಯರು ಎಲೆಕ್ಟ್ರಿಕ್ ವಾಹನ ಮತ್ತೆ ಮೆಟ್ರೋ ಸೇವೆಯನ್ನ ಬಳಸ್ತಾ ಇರತಕ್ಕಂಥದ್ದು ಸಂತಸದ ವಿಚಾರ. ದೇಶದ ಸಂಪತ್ತನ್ನ ಉಳಿಸುವ ನಿಟ್ಟಿನಲ್ಲಿ ತೈಲ ಬಳಕೆಯನ್ನ ಕಡಿಮೆ ಮಾಡಬೇಕು, ಸಾರ್ವಜನಿಕರು ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಯುದ್ಧ ಪರಿಸ್ಥಿತಿಗಳ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆ ಬಗ್ಗೆ ಜನರಲ್ಲಿ ಆತಂಕ ಉಂಟಾಗಿತ್ತು. ಆದರೆ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿಡಲು ಕ್ರಮ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ಅಭಿನಂದಿಸ್ತೀವಿ ಹಾಗೂ ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂಡ್ ಶಾಸಕೃತ ದುಡ್ಡು ಐತ್ರಪ್ಪ, ಮೋದಿ ಅವ್ರು ಕರೆ ಕೊಟ್ಟ ತಕ್ಷಣ ಹೊಸ ಎಲೆಕ್ಟ್ರಿಕ್ ಕಾರ್ನು ತಗ್ತಾರೆ, ಇನ್ನೊಂದು ತರ್ತಾರೆ, ಎಲ್ಲನೂ ತಗೊಬಂದು ಮನೆಯವ್ರಿಗೆಲ್ಲ ಒಂದೊಂದು ಎಲೆಕ್ಟ್ರಿಕ್ ಕಾರ್ ಕೊಡಿಸ್ಕೊಂಡು ಓಡಾಡ್ತಾರೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನ, ಸಾಮಾನ್ಯ ಜನರ ಕತೆ ಏನು? ಎಲ್ಲರೂ ಇಲ್ಲಿ ಎಲೆಕ್ಟ್ರಿಕ್ ಹೊಸ ಕಾರಿಗೆ ಬಂಡವಾಳ ಎಲ್ಲ ಹಾಕಕ್ಕಾಗತ್ತೆ? ಎಲ್ಲಿ ತಂದು ಬಂಡವಾಳ ಹಾಕ್ತಾರೆ? ಅಂಡ್ ದೇಶದ ಆರ್ಥಿಕತೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ 4 ಜನ ಎಲೆಕ್ಟ್ರಿಕ್ ಕಾರಲ್ಲಿ ಓಡಾಡಿದ ತಕ್ಷಣ ಅದಾಗೋದಿಲ್ಲ. ಸೈಂಟಿಫಿಕ್ ಆಗಿ ಒಂದಿಷ್ಟು ಆರ್ಥಿಕ ತಜ್ಞರನ್ನ ಕೇಳ್ಕೊಂಡಿದ್ರ ಬಗ್ಗೆ ಒಂದಿಷ್ಟು ಏನಾದ್ರು ಕಾರ್ಯಸೂಚಿ ರೂಪಿಸ್ಬೇಕು ಹೊರತು ಯಾರೋ ಒಂದ್ ದಿವಸ ಪೋಸ್ಟ್ ಕೊಡಕ್ಕೆ ಯಾರೋ ಮೆಟ್ರೋದಲ್ಲಿ ಹೋದ ತಕ್ಷಣ ಯಾರೋ ಒಬ್ರು ಶಾಸಕರು ಸೈಕಲ್ ಅಲ್ಲಿ ಬಂದ್ಬಿಟ್ರೆ ಎಲೆಕ್ಟ್ರಿಕ್ ಕಾರಲ್ಲಿ ಓಡಾಡಿದ ತಕ್ಷಣ ದೇಶದ GDP ಮುಗಿಲು ಸೇರ್ಬಿಡುತ್ತೆ ಅಂತೆಲ್ಲ ಅಂದ್ರೆ ಅದು ಅವ್ರ ಕಲ್ಪನೆ, ಅವ್ರ ಭ್ರಮೆ ಅಷ್ಟೇ. ಸುಮ್ಮನೆ ಇವೆಲ್ಲ ಏನೋ ನಾನು ಮೋದಿ ಅವ್ರು ಕೊಟ್ಟಿರೋದಕ್ಕೆ ಈಗ ಇದೊಂಥರ ಹೆಂಗಾಗೋಗ್ಬಿಟ್ಟಿದೆ. ಮೋದಿ ಅವ್ರೊಂದು ಕರೆ ಕೊಡ್ತಾರೆ, ಅದು ಪ್ರತಿಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಇಬ್ರು ಅದನ್ನ ಹೆಂಗ್ ತಗೊಂಡ್ಬಿಟ್ರು ಅಂತ ಅಂದ್ರೆ ಪರ ವಿರೋಧವಾಗಿ ತಗೊಂಡ್ರು. ಈಗ ಮೋದಿ ಅವ್ರು ಹೇಳಿರೋದಕ್ಕೆ ಪರವಾಗಿ ನಿಲ್ಲಬೇಕಲ್ಲ ಶಾಸಕರುಗಳು. ಹಂಗಾಗಿ ಇವ್ರುಗಳು ಒಂದಿಷ್ಟು ನಾಟ್ SK ಸುರೇಶ್ ಅವರೇ ಮಾಡ್ತಾ ಇರೋದನ್ನೇ ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಜನ BJPಯ ಮುಖಂಡರುಗಳು, ಶಾಸಕರು ಇವರೆಲ್ಲ ಇದನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಸುಮ್ಮನೆ ಒಂದ್ ದಿವಸ ಮೆಟ್ರೋದಲ್ಲಿ ಎಲ್ಲ ಈ ಸ್ಟಾಪಿಂದ ಆ ಸ್ಟಾಪಿಂಗ್ ಮೆಟ್ರೋದಲ್ಲಿ ಹೋದ ತಕ್ಷಣ GDP ರೈಸ್ ಆಗ್ಬಿಡುತ್ತಾ? ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ದೇಶದ ಸಾರ್ವಜನಿಕರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಇಂಧನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ದೂರದೃಷ್ಟಿಯಿಂದ ಇವತ್ತು ಎಲೆಕ್ಟ್ರಿಕ್ ಕಾರನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ನಾವು ಸಹ ಮಾಡ್ತಾಯಿದ್ದೀವಿ. ಬಹುಶಃ ನನಗೆ ಅನಿಸುತ್ತೆ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ರಾಜಕಾರಣಿಗಳು, ಜನಸಾಮಾನ್ಯರು ಇವತ್ತು ಎಲೆಕ್ಟ್ರಿಕಲ್ನ ಮತ್ತು ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ನಾನು ಶಿರಾ ಕ್ಷೇತ್ರದ ಶಾಸಕರಾದಂಥ ನಮ್ಮ ಜಯಚಂದ್ರ ಅವ್ರನ್ನ ನೋಡಿದೆ. ಹೇಳಿಕೆನ ಅವ್ರು ಕೊಟ್ಟಿರ್ತಕ್ಕಂಥ ಕರೆ ಸರಿ ಇದೆ, ನಾವೆಲ್ಲರೂ ಅದನ್ನು ಅಳವಡಿಸೋಣ. ಸಂಪತ್ತನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ, ತೈಲ ಬೆಲೆ ಗಗನಕ್ಕೆ ಹೋಗೋದು ಬೇಡ, ಅದನ್ನು ಉಳಿಸೋಣ ಅಂತಕ್ಕಂಥದ್ದನ್ನು ಕೊಟ್ಟು ನೋಡಿ ತುಂಬ ಖುಷಿ ಆಯಿತು. ಬಹುಶಃ ನಮಗೂ ಅವರೆಲ್ಲ ಮಾದರಿ. ಹಾಗಾಗಿ ಇವತ್ತು ನಾವು ಸಹ ತೈಲ ಬೆಲೆಯನ್ನು ಬೇಲೂರು ಪಟ್ಟಣದ ಹೊಳೆಬೀದಿಯಲ್ಲಿ ಕಳೆದ ರಾತ್ರಿ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಬಟ್ಟೆ ಅಂಗಡಿ ಒಂದು ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಉಲ್ಲಳ್ಳಿ ಸುರೇಶ್ ಭೇಟಿಯನ್ನು ನೀಡಿ ಧನ ಸಹಾಯವನ್ನು ಮಾಡಿದ್ದಾರಂತೆ. ಸ್ಥಳೀಯ ನಿವಾಸಿ ಸಂತೋಷ್ ಅವರಿಗೆ ಸೇರಿದ ಬಟ್ಟೆ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣಾರ್ಧದಲ್ಲೇ ಇಡೀ ಕಾಂಪ್ಲೆಕ್ಸ್ ತುಂಬಾ ವ್ಯಾಪಿಸಿದೆ ಆ ಬೆಂಕಿ. ಇದರ ಪರಿಣಾಮವಾಗಿ ಅಂಗಡಿಯಲ್ಲಿದ್ದ ಹೊಸ ಬಟ್ಟೆಗಳು, ಮರದ ಫರ್ನಿಚರ್, ನಗದು ಕೌಂಟರ್ ಸಾಮಗ್ರಿಗಳು ಸೇರಿದಂತೆ ಬಹುತೇಕ ಎಲ್ಲ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಏನೋ ಮಳೆ ಸುರಿತಾ ಇದ್ರ ಕೂಡ ಅದರ ನಡುವೆ ದುರಂತ ಸಂಭವಿಸಿರ್ತಕ್ಕಂಥದ್ದು. ಪ್ರಾಥಮಿಕ ತನಿಖೆ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆಯಂತೆ. ಇನ್ನು ಬೆಂಕಿಯ ಜ್ವಾಲೆಯನ್ನು ಕಂಡ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ.
ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಒಂದು ಇಡೀ ಕುಟುಂಬದ ಜೀವನಾಧಾರವಾಗಿದ್ದ ಬಟ್ಟೆ ಅಂಗಡಿ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಾಲೀಕರು ಇವತ್ತೆಲ್ಲ ಒಂದ್ ಕಡೆ ಬೀದಿಗೆ ಬರ್ಬೇಕನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದರಂತೆ. ಬೆಂಕಿಯಿಂದ ಹಾನಿಗೊಳಗಾದ ಕುಟುಂಬವನ್ನ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಅಂಗಡಿಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಕಣ್ಣೀರು ಹಾಕ್ತಾ ಇದ್ದ ಮಾಲೀಕ ಸಂತೋಷ್ ಅವರಿಗೆ ಧೈರ್ಯವನ್ನ ತುಂಬೋ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಸಂಕಷ್ಟದಲ್ಲಿದ್ದ ವ್ಯಾಪಾರಿಗಳಿಗೆ ಆಸರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ವೈಯಕ್ತಿಕವಾಗಿ 50,000 ರೂಪಾಯಿ ಮೊದಲ ಚೆಕ್ ಅನ್ನು ಕೂಡ ನೀಡಿ ಪರಿಹಾರವನ್ನು ವಿತರಿಸಿ ಧೈರ್ಯ ತುಂಬಿದ್ದಾರೆ. ಫೈನ್. ಒಬ್ಬರು ಇಲ್ಲಿರ್ತಕ್ಕಂಥದ್ದು ನಾನು ಸಹ ಸಹಕಾರವನ್ನು ಮಾಡ್ತೀನಿ. ಪಾಪ ಸಂತೋಷ್ ಅವರ ಕುಟುಂಬಕ್ಕೆ ನಾನು 50,000 ರೂಪಾಯಿನ ಸಹಕಾರವನ್ನು ಕೊಡ್ತೀನಿ. ವಿಚಾರವನ್ನು ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅಂತಾರೆ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಅವನ್ನ ಮೇಲೆತ್ತಕ್ಕಂಥದ್ದು ನಮ್ಮ ಒಂದು ವಾಡಿಕೆ ಆಗಬೇಕು. ದಯವಿಟ್ಟು ತಾವು ಎಲ್ಲರೂ ಸಹ ನನಗೆ ವಾಲಂಟಿಯರಾಗಿ ತಾವೇ ಎಲ್ಲರೂ ಹೇಳಿದ್ದೀರಾ ಸಹಕಾರ ಮಾಡೋಣ ಸರ್ ಅಂತ. ನಾನೇ ಪ್ರಥಮದಲ್ಲಿ 50,000 ರೂಪಾಯಿನ ಅವರಿಗೆ ನಾನು ಕೊಡ್ತೀನಿ. ತಾವುಗಳು ಸಹ ಎಲ್ಲರೂ ಸಹಕಾರವನ್ನು ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರ ಕುಟುಂಬಕ್ಕೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಅವರು ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವಕಾಶನ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಥರ ಆಕಸ್ಮಿಕ ಆಗಬಾರ್ದು. ಆ ಚನ್ಕೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ದಯವಿಟ್ಟು ಈ ಥರದ ಆಕಸ್ಮಿಕವಾದಂಥ ಯಾವುದೇ ಅನಾಹುತಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಪ್ಪ ಪರಮಾತ್ಮ ಚನ್ಕೇಶ್ವರ ಅಂತಕ್ಕಂಥದ್ದನ್ನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ತುಂಬಿ ಎಲ್ಲರೂ ಸಹಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ವೈಯಕ್ತಿಕವಾಗಿ ಇಲಾಖೆಗಳಿಂದ ಏನು ಬರಬೇಕು ಅದನ್ನು ಇದು ಮಾಡ್ತೀನಿ. ಇದು ನಾನು ವೈಯಕ್ತಿಕವಾಗಿ ಒಂದು 50,000 ಇದನ್ನು ಎಲ್ಲರೂ ಸಹಕಾರ ಮಾಡಲಿ ಅಂತ. ಪ್ರಥಮದಲ್ಲಿ ನಾವು ಸಹಕಾರ ಮಾಡಿದರೆ ಬೇರೆಯವರೆಲ್ಲರೂ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದಕ್ಕೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 94ನೇ ಜನ್ಮದಿನದ ಸಂಭ್ರಮ. ಹಾಸನದಲ್ಲಿ 30 ಅಡಿ ಕಟ್ಔಟ್ಗೆ ಬೃಹತ್ ಕ್ರೇನ್ ಮೂಲಕ ಕ್ಷೀರಾಭಿಷೇಕ. ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಆಚರಣೆ. ಪಶು ವೈದ್ಯಕೀಯ ಕಾಲೇಜಿನಲ್ಲಿ ದಲಿತ ವಿದ್ಯಾರ್ಥಿಗೆ ರ್ಯಾಗಿಂಗ್. ಡೀನ್ ವಿರುದ್ಧ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಗಂಭೀರ ಆರೋಪ. ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಬಂಧನಕ್ಕೆ ಒತ್ತಾಯ. ಸೂರ್ಯೋದಯ ಬ್ಯಾಂಕ್ ವ್ಯವಸ್ಥಾಪಕರಿಂದ ಕೋಟ್ಯಾಂತರ ರೂಪಾಯಿ ವಂಚನೆ. ಪೊಲೀಸ್ ಸಿಬ್ಬಂದಿ ಶಾಮೀಲು ಆರೋಪ. ಮೇ 20ಕ್ಕೆ ಬೃಹತ್ ಪ್ರತಿಭಟನೆಯ ಎಚ್ಚರಿಕೆ. ಮೋದಿ ಕರೆಗೆ ಶಾಸಕ ಎಚ್ ಕೆ ಸುರೇಶ್ ಸ್ಪಂದನೆ. ಸ್ವಂತ ಬಳಕೆಗೆ ಎಲೆಕ್ಟ್ರಿಕ್ ಕಾರ್ ಚಾಲನೆ. ತೈಲ ಉಳಿತಾಯಕ್ಕೆ ಒತ್ತಾಯ. ಬೇಲೂರಿನಲ್ಲಿ ಭೀಕರ ಅಗ್ನಿ ಅವಘಡ. ಬಟ್ಟೆ ಅಂಗಡಿ ಸಂಪೂರ್ಣ ಭಸ್ಮ ಹಿನ್ನೆಲೆ ನೊಂದ ಮಾಲೀಕರಿಗೆ ಶಾಸಕ ಎಚ್ ಕೆ ಸುರೇಶ್ ಸಹಾಯಧನ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ. ಸದ್ಯದ ಕಡೆ ನಮ್ಮ